ಹಾಯ್ ಫ್ರೆಂಡ್ಸ್, ನಾನಿವತ್ತೊಂದು ಮದುವೆ ಹೋಗ್ತಿದ್ದೀನಿ. ನನ್ನ ಡಾರ್ಲಿಂಗ್ಸ್ನ ಮದುವೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಆ ಮದುವೆ ಹುಡುಗನ ಅಕ್ಕ ನನ್ನ ಸೀನಿಯರ್ ಕೂಡ. ಮತ್ತು ನಾನಿವತ್ತು ಒಬ್ಬಳೇ ಹೋಗ್ತಿದ್ದೀನಿ. ಮಕ್ಕಳು ಸ್ಕೂಲಲ್ಲಿದ್ದಾರೆ, ಹಸ್ಬೆಂಡ್ ಬ್ಯುಸಿ ಇದ್ದರು. ಬಟ್ ಹೋಗದೆ ಇರೋಕ್ಕಾಗಲ್ಲ, ಯಾಕಂದರೆ ನನ್ನ ಡಾರ್ಲಿಂಗ್ಸ್ನ ಮದುವೆ ಅಲ್ವಾ. ನೋಡಿ, ಇವರೇ ನನ್ನ ಡಾರ್ಲಿಂಗ್ ಸಂತೋಷ್ ಆ್ಯಂಡ್ ಸುಜಾತ. ಅಲ್ಲಿ ಹೋಗ್ತೀನಿ. ಫುಲ್ ರಶ್ ಇದೆ. ಲೇಟಾಗಿ ಹೋಗಿದ್ದೀನಿ, ಆದರೂ ಕೂಡ ತುಂಬ ರಶ್ ಇತ್ತು. ಹಾಗೆ ವಾದ್ಯ ಮೇಳ ನೋಡಿ ಖುಷಿ ಆಯಿತು. ಹಾಗೆ ವಿಡಿಯೋ ಮಾಡಬೇಕಾದ್ರೆ ಇವ್ರು ಏನಪ್ಪ ನನ್ನನ್ನು ಹೀಗೆ ನೋಡ್ತಿದ್ದಾರೆ ಅಂತ ಅನ್ಸ್ಕೊಂಡಿರಬೇಕು. ಸುಮ್ಮನೆ ವಿಡಿಯೋ ಮಾಡೋಕ್ಕೆ. ಹಾಗೆ ಡಿಸ್ಪ್ಲೇ ಎಲ್ಲ ನೋಡಿದಾಗ ಇನ್ನೂ ಖುಷಿ ಆಯಿತು. ನೋಡಿ, ಬಂದ ಒಂದೊಂದು ಅತಿಥಿಗಳನ್ನು ತುಂಬ ಪ್ರೀತಿಯಿಂದ ನಮ್ಮ ಡಾರ್ಲಿಂಗ್ಸ್, ನಮ್ಮ ಕಪಲ್ಸು ಎಲ್ಲರಿಗೂ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾಯಿದ್ರು. ಹಾಗೆ ನಾನು ಕೂಡ ವಿಶ್ ಮಾಡೋಕ್ಕೆ ಹೋಗಿ ನಿಂತಿದ್ದೆಲ್ಲ ನನ್ನ ಕೂಡ ಲೈನ್ ತುಂಬ ಹತ್ತಿರ ಕ್ಲೋಸ್ ಆಯಿತು. ವಿಶ್ ಮಾಡೋಕ್ಕಂತ ಹೋಗ್ತಾ ಇದ್ದೀನಿ. ಅಕ್ಷತೆ ಕಾಳನ್ನೆಲ್ಲ ತೊಗೊಂಡೋಗಿ ಇಬ್ಬರಿಗೂ ಕೂಡ ಬ್ಲೆಸ್ ಮಾಡಿದೆ. ಹಸ್ಬೆಂಡಿಗೆ ಬ್ಯುಸಿ ಇದ್ದದಕ್ಕೆ ಬರೋಕ್ಕಾಗಲಿಲ್ಲ ಅಂತ ಅವರಿಗೆ ಅದನ್ನು ಹೇಳಿದೆ. ಹಾಗೆ ಅವರ ಜೊತೆಯಲ್ಲಿ ಹ್ಯಾಪಿ ಮ್ಯಾರಿಡ್ ಲೈಫ್, ಗಾಡ್ ಬ್ಲೆಸ್ ಯು ಅಂತ ವಿಶ್ ಮಾಡಿಕೊಂಡು ಫೋಟೋಸನ್ನೆಲ್ಲ ಕ್ಲಿಕ್ ಮಾಡಿಕೊಂಡೆ. ಹಾಗೆ ಬರ್ತಾ ಸಂತೂಗೆ ಹೇಳಿದೆ, ಸಂತು ಹುಡುಗಿ ಕರ್ಕೊಂಡು ಮನೆಗೆ ಬರಬೇಕು ಅಂತೆಲ್ಲ ಹೇಳಿ. ಲೈಕ್ ಹುಡುಗಿನೂ ಪರಿಚಯ ಇದೆ, ಆದರೂ ಕೂಡ ಅವಳು ಬಂದಿಲ್ಲ ನಮ್ಮ ಮನೆಗೆ. ಹಾಗೆ ಹೇಳಿ ಅಲ್ಲಿಂದ ನೇರ ಹೊರಟಿದ್ದೆ. ಎಲ್ಲಿಗೆ ಗೊತ್ತಾ? ಊಟಕ್ಕೆ ಹೋಗಿ ಕೂತಾವಾಗ ಬಾಳೆ ಎಲೆ ಮತ್ತು ಒಂದು ಗ್ಲಾಸ್ ಕೊಟ್ಟರು. ಅದಾದ ತಕ್ಷಣ ಟಕ್ಕ ಅಂತ ಐಟಮ್ಸ್ ಬಂತು. ಇನ್ನು ತಿನ್ನೋಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲೇ ಹಸ್ಬೆಂಡ್ ಕಾಲ್ ಮಾಡಿದ್ರು, ಎಲ್ಲಿದೆಯಾ, ಏನು ಮಾಡ್ತೀನಿ ಅನ್ನೋದು. ಹೀಗೆ ಮದುವೆ ಊಟದಲ್ಲಿ ಇದ್ದೀನಿ, ಬಂದಿದ್ದೀನಿ ಅಂತ. ಯಾಕೆ ಕಾಲ್ ಮಾಡಿದ್ರು ಅನ್ನೋದು ವೀಡಿಯೋ ಸ್ಕಿಪ್ ಮಾಡಿದೆ, ನೋಡಿ ಗೊತ್ತಾಗತ್ತೆ ಆಯಿತಾ. ಹಾಗೆ ಪಕ್ಕದಲ್ಲಿ ಒಂದು ಅಣ್ಣ ಕೂಡ ಇದ್ದಿದ್ರು ಊಟ ಮಾಡಲಿಕ್ಕೆ, ನನಗೆ ಪರಿಚಯ ಇರೋರೆ. ಹಾಗೆ ಊಟ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ಟೇಸ್ಟಿ ಫುಡ್ ಆಗಿತ್ತು. ಥ್ಯಾಂಕ್ ಯು ಸಂತು ಆ್ಯಂಡ್ ಸುಜಾತ, ತುಂಬ ಒಳ್ಳೆ ಫುಡ್ ಕೊಟ್ಟಿದ್ದೆ. ಇನ್ನು ತಿಂದ ಕೈಯಲ್ಲಿ ಮಜ್ಜಿಗೆ ಕೊಡಿದೆ ಅಂತ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ವೀಡಿಯೋ ತೆಗಿಲಿಕ್ಕೆ ಯಾರೂ ಇರಲಿಲ್ಲ, ನಾನೇ ತೆಗಿಬೇಕಲ್ವಾ, ಅದಕ್ಕೆ ಹಾಗೆ ತಿಂದ ಕೈಯಲ್ಲಿ ಕೊಡಿದೆ. ಮತ್ತು ನನಗೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನಿಸ್ತು, ಹಾಗೆ ಕೊಡಿದೆ. ಹಾಗೆ ಅಲ್ಲಿಂದ ನೇರ ಹೋದದಲ್ಲಿ ಗೊತ್ತಾ, ಹಸ್ಬೆಂಡ್ ಕಾಲ್ ಮಾಡಿದ್ರು ಅಂತ ಹೇಳಿದೆ ಅಲ್ವಾ, ಇವಾಗ ಹೇಳ್ತೀನಿ ನೋಡಿ. ಹಸ್ಬೆಂಡ್ ಕಾಲ್ ಮಾಡಿದ್ದು ಒಂದು ಸೈಟಿಂದ ಪೇಮೆಂಟ್ ಬರಲಿಕ್ಕಿತ್ತು, ಅದನ್ನು ರಿಸೀವ್ ಮಾಡೋಕ್ಕೆ ಹೋಗು ಅಂತ ಹೇಳಿದರು. ಹಾಗೆ ಅಲ್ಲಿ ಹೋದವಾಗ ಅಲ್ಲೇ ವ್ಯೂಸ್ ತುಂಬ ಖುಷಿ ಆಯಿತು. ಮತ್ತು ಸಾರಿ ಹುಟ್ಟಿದೆ, ಫೋಟೋಸ್ ತೆಗಿಲಿಕ್ಕೆ ನಂಗೆ ಟೈಮ್ ಸಿಗಲಿಲ್ಲ, ಯಾಕಂದರೆ ನಾನು ಲೇಟ್ ಹೋಗಿದೆ, ಇನ್ನು ಬೇಗ ಹೋಗಿರಲಿಲ್ಲಲ್ಲ. ಅದಕ್ಕೆ ಸಿಕ್ಕಿದ್ದ ಚಾನ್ಸಲ್ಲಿ, ಸಿಕ್ಕಿದ ಪ್ಲೇಸಲ್ಲಿ ನಿಂತು ಫೋಟೋ ತೆಗೆದು ನನಗೊಂದು ಕ್ರೇಜು. ಹಾಗೆ ಫೋಟೋಸನ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಮನೆಗೆ ಹೊರಡೋಣ ಅಂತ ಬಂದೆ. ಮನೆಗೆ ಬರ್ತಾ ಇದ್ರು ಕೂಡ ನನಗೆ ಸಂತು ಅವರ ಸ್ವೀಟ್ ಬಾಕ್ಸ್ ನೋಡಿ ಇನ್ನೂ ಖುಷಿ ಆಗ್ತಿತ್ತು. ಸ್ವೀಟ್ಸ್ ಅದಲ್ಲಿ ತಿಂದಿರಲಿಲ್ಲ, ಹಾಗೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಬಂದೆ. ಹ್ಯಾಪಿ ಮ್ಯಾರಿಡ್ ಲೈಫ್, ಗಾಡ್ ಬ್ಲೆಸ್ ಯು ಬೋತ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟಿಲ್ ದಟ್, ಬೈ ಬೈ, ಟೇಕ್ ಕೇರ್ ಆಲ್.